ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವ್ಲಾಗ್. ಲಂಚ್ ಬಾಕ್ಸ್ ರೆಸಿಪಿ ಅನ್ಕೋಬೋದು, ಇಂಡಿಯನ್ ಬ್ರೇಕ್ಫಾಸ್ಟ್ ಅನ್ಕೋಬೋದು, ಬೆಳಗಿನ ತಿಂಡಿ ಅನ್ಕೋಬೋದು. ಅವಲಕ್ಕಿ ಅನ್ನೋದು ಎಲ್ಲರಿಗೂ ಇಷ್ಟ. ಆದರೆ ಅವಲಕ್ಕಿ ಅಂದರೆ ಗ್ಯಾಸ್ಟ್ರಿಕ್ ಅನ್ನೋ ಒಂದು ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಬಿಟ್ಟಿರ್ತೀವಿ. ಹಾಗಾಗಿ ತಿನ್ನಬೇಕಂದ್ರೆ ಭಯ ಅನಿಸುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಮಾಡ್ತಾಯಿದ್ದೀನಿ. ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಬರೋದೇ ಇಲ್ಲ, ಎಷ್ಟು ಬೇಕಾದರೂ ತಿನ್ನಬಹುದು, ಅಷ್ಟು ರುಚಿಯಾಗೂ ಇರುತ್ತೆ. ಗ್ಯಾಸ್ಟ್ರಿಕ್ ಅನ್ನೋ ಒಂದು ತೊಂದರೆ ಹತ್ರಕ್ಕೆ ಬರೋದೇ ಇಲ್ಲ ಸ್ನೇಹಿತರೆ. ಅವಲಕ್ಕಿ ಇವತ್ತು ಈ ರೀತಿ ಮಾಡಿ ನೀವು ತಿಂದು ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿನ ನಾನು 3-4 ಬಾರಿ ನೀಟಾಗಿ ತೊಳಿತಾ ಇದ್ದೀನಿ. ನೀರಿನ ಅಂಶ ಇಲ್ದಂಗೆ ಬಸಿತಾ ಇದ್ದೀನಿ. ನೀರಿನ ಅಂಶ ಇದ್ದರೆ ಮೆತ್ತಗಾಗ್ಬಿಡುತ್ತೆ, ಉದ್ರಂಗೆ ಬರೋಲ್ಲ. ಅದಕ್ಕೆ ಮತ್ತು ಧೂಳು ಕಸ ಇದ್ದರೆ ಚೆನ್ನಾಗಿ ತೊಳಿಬೇಕು. ಅದಾದ ನಂತರ ಒಂದು ಕಟ್ಟು ಕೊತ್ತಂಬರಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೇ ನಾನು ಕೊತ್ತಂಬರಿನೂ ಸೇರಿಸಿ ರುಬ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಇವಾಗ ನಾನು ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವಲಕ್ಕಿ ನೋಡಿ ಹೀಗೆ ಉದ್ರಾಗಿದೆ. ಅದು ನೀರಿನ ಅಂಶ ಇರಬಾರ್ದು ಸ್ನೇಹಿತರೆ, ಹಾಗೆ ಬಸ್ತಿರಬೇಕು ನೋಡಿ. ಇವಾಗ ನಾನು ರುಬ್ಬಿರುವಂತಹ ಮಸಾಲೆ ಮತ್ತು ಉದ್ದು, ಕಡಲೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಉಪ್ಪು, ಕಡಲೆಬೇಳೆ, ಗೋಡಂಬಿ, ಪಲಾವ್ ಸಾಮಾನು ಹೀಗೆ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಬಾಣಲೆ ಇಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಗನೆ ಆಗುತ್ತೆ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ನಿಮಗೆ ಕಷ್ಟ ಅನಿಸೋದೇ ಇಲ್ಲ ಸ್ನೇಹಿತರೆ. ಬೇಗ ಕಣ್ಣು ಮುಚ್ಚಿ ಕಣ್ಣು ತೆರೆಸ್ರಲ್ಲಿ ಅಂತಲೂ ಹೇಳ್ಬೋದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಹಾಕಿ ಕೊಟ್ಬಿಡ್ಬೋದು. ತುಂಬ ಸುಲಭ. ಪಲಾವನ ಅನ್ನಿ, ಬಾತ್ ಆದರೂ ಅನ್ನಿ, ಚಿತ್ರಾನ್ನ ಬೇಕಾದರೂ ಅನ್ನಿ, ಆ ರೀತಿ ಇರೋಂತಹ ಈ ಅವಲಕ್ಕಿ, ಕೊತ್ತಂಬರಿ ಅವಲಕ್ಕಿ ಬಾತು ಸ್ನೇಹಿತರೆ. ಇವಾಗ ನಾನು ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ, ಪಲಾವ್ ಎಲೆ, ಸ್ಟಾರು ಮತ್ತು ಒಂದು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕಡಲೆಕಾಯಿ ಬೀಜ ಸಹ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ. ಕಡಲೆಕಾಯಿ ಬೀಜ ಅಂದಮೇಲೆ ಚಿತ್ರಾನ್ನ ಅನ್ಬೋದು, ಪಲಾವ್ ಸಾಮಾನು ಹಾಕಿದ್ಮೇಲೆ ಪಲಾವ್ ಅನ್ಬೋದು. ಈ ರೀತಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂಥ ಈ ಬಾತು ಸ್ನೇಹಿತರೆ. ಉದ್ದಿನಬೇಳೆ, ಕಡಲೆಬೇಳೆ ಸಹ ಸೇರಿಸಿದ್ದೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಕೈ ಆಡಿಸ್ಕೊಂಬಿಡೋಣ. ಒಗ್ಗರಣೆಯಲ್ಲಿ ಇದು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಕ್ಯಾರೆಟು, ತರಕಾರಿ ಸಹ ಸೇರಿಸ್ಕೊಳ್ಬಹುದು. ನಾನು ಇದನ್ನು ಕೊತ್ತಂಬರಿ ಅವಲಕ್ಕಿ ಬಾತ್ ಅಂತ ಮಾಡ್ತಾಯಿರೋದು. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ಈರುಳ್ಳಿ ಸಹ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಆವಾಗವಾಗ ಒಂಚೂರು ಕೈ ಆಡಿಸ್ತಾ ಇರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಕೈ ಆಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಂದರೆ ಸ್ನೇಹಿತರೆ, ಯಾರಾದರೂ ಬರ್ತಾರಂದರೆ ಈ ರೀತಿ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬಂದ ನೆಂಟರು ಅಯ್ಯೋ ಎಷ್ಟು ಬೇಗ ಮಾಡಿದ್ರಿ, ಏನು ರುಚಿ, ತುಂಬ ಚೆನ್ನಾಗಿತ್ತು ಅಂತ ನಿಮ್ಮನ್ನು ಹೊಗಳ್ತಾರೆ. ಇದು ಖಂಡಿತ. ನಾನು ಇದೊಂದು 10-15 ಬಾರಿ ಮಾಡಿದ್ದೀನಿ. ಎಲ್ಲರ ಕೈಲೂ ಹೊಗಳಿಸ್ಕೊಂಡಿದ್ದೀನಿ. ಆ ಒಂದು ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಹೀಗೆ ಒಗ್ಗರಣೆ ಚೆನ್ನಾಗಿ ಬೇಯಬೇಕು. ಎಷ್ಟೋ ಜನ ಅಯ್ಯೋ ಅವಲಕ್ಕಿನ ಗ್ಯಾಸು ಬೇಡ ಅಂತಾರೆ. ನಮ್ಮ ಮನೇಲಿ ತಿಂದ್ಬಿಟ್ಟು ಅವತ್ತು ನಿಮ್ಮ ಮನೇಲಿ ತಿಂದೆ ನನಗೆ ಗ್ಯಾಸ್ ಅನ್ನಿಸ್ಲಿಲ್ಲ ಅಂತಾರೆ. ಆಮೇಲೆ ರುಬ್ಬಿರುವಂತಹ ಮಸಾಲೆನ ನಾನು ಕೊತ್ತಂಬರಿ ಒಂದು ಕಟ್ ಫುಲ್ ಬರಾಬರಿ ಹಾಕ್ಬಿಡಿ ಸ್ನೇಹಿತರೆ. ಏನು ಚೆನ್ನಾಗಿರುತ್ತೆ ಕೊತ್ತಂಬರಿ. ಗ್ಯಾಸ್ಟ್ರಿಕ್ಗೆ ರಾಮಬಾಣ. ಗ್ಯಾಸ್ಟ್ರಿಕ್ ಅನ್ನೋದು ಹತ್ರಕ್ಕೆ ಬರೋದೇ ಇಲ್ಲ. ಅದೊಂದು ಔಷಧಿ ಗುಣವುಳ್ಳದ್ದು. ಅದಕ್ಕೆ ಅವಲಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಅನ್ನೋರು ಈ ಕೊತ್ತಂಬರಿ ಸೊಪ್ಪನ್ನು ನಾವು ಯಾವಾಗ ಹಾಕ್ತೀವೋ ಗ್ಯಾಸ್ಟ್ರಿಕ್ ಅನ್ನೋದು ಬರೋದೇ ಇಲ್ಲ ಸ್ನೇಹಿತರೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಅವಲಕ್ಕಿ ತಿಂದಿಲ್ದಂಗೆ ಯಾರಿದ್ದೀರೋ ಈ ರೀತಿ ಮಾಡಿ ತಿಂದು ನೋಡಿ. ಪದೇ ಪದೇ ಮಾಡಿ ತಿಂತೀರ. ಹೆಚ್ಚು ಕೊತ್ತಂಬರಿನ ಬಳಸಿ ಗ್ಯಾಸ್ಟ್ರಿಕ್ಕನ್ನು ದೂರ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಣ್ಣೆ ಬಂದಂಗೆ ಆಗ್ಬಿಡುತ್ತೆ. ಇದನ್ನು ಹಾಕ್ಬಿಟ್ಟು ನಾವು ರುಬ್ಬಿರೋ ಅಂಥದ್ದು ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ಲ, ಈ ಸಮಯದಲ್ಲಿ ನಾನು ಅವಲಕ್ಕಿನ ಹಾಕ್ತಾಯಿದ್ದೀನಿ ಸ್ನೇಹಿತರೆ.
ಇಲ್ಲಿ ಅಕ್ಕಪಕ್ಕ ತುಂಬ ತೊಂದರೆ ಇದೆ. ಮಕ್ಕಳು ಆ ಮಗು ಅಂತೂ ಬೆಳಗಿನ ಸಂಜೆವರೆಗೂ ಟೈಮೇ ಇಲ್ಲ, ಕಿರ್ಚಾಡ್ತಿರುತ್ತೆ. ನನ್ನ ಅಷ್ಟು ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ಎನಿ ನೈಟು ಸಹ ಕೂಗುತ್ತದು, ತುಂಬ ತೊಂದರೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದಾದಮೇಲೆ ಈ ರೀತಿ ಒಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ. ಇವಾಗ ನಾನು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ಸಹ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಬೇಗ ಆಗುತ್ತೆ ಗೊತ್ತಾ ಸ್ನೇಹಿತರೆ, ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ಕೊಬಿಡಿ, ಗ್ಯಾಸ್ ಅನ್ನೋದು ಇರೋದೇ ಇಲ್ಲ. ಯಾಕಂದರೆ ಕೊತ್ತಂಬರಿ ಹೆಚ್ಚು ಬಳಸಿ ಗ್ಯಾಸ್ಟ್ರಿಕ್ಕನ್ನು ದೂರ ಮಾಡ್ಕೊಳ್ಳಿ. ಕೊತ್ತಂಬರಿಯಿಂದ ಮತ್ತು ಇನ್ನೇನು ಚೆನ್ನಾಗಿ ಸ್ವಲ್ಪ ತೊಳ್ಕೊಬೇಕಾಗತ್ತೆ. ನನ್ನ ಬಾತ್ ರೆಡಿ. ಎಷ್ಟು ಬೇಗ ಆಯ್ತಲ್ವ. ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ, ಮನೆಯವ್ರ ಡಬ್ಬಿಗಾಗಲಿ ಮಧ್ಯಾಹ್ನ ಸಹ ಇಟ್ಟು ತಿಂದ್ರೂ ನಮಗೇನು ಅದು ತಣ್ಣಗಾಗಿದೆ ತಿನ್ನೋಕ್ಕಾಗಲ್ಲ ಅನ್ನೋ ಮಾತೇ ಇಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆಯ ರೀತಿಯಲ್ಲಿರುತ್ತೆ, ರುಚಿಯಾಗೂ ಇರುತ್ತೆ. ಹಸ್ರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ನನ್ನ ಬಾತ್ ರೆಡಿಯಾಗಿದೆ. ನೀವು ಒಮ್ಮೆ ನಿಮ್ಮ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೀಗೆ ಹೆಚ್ಚೆಚ್ಚು ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ನೋಡಿ, ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನಮಗೆ ಹೆಚ್ಚು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಹೀಗೆ ಒಳ್ಳೊಳ್ಳೆ ಬೇಗ ಆಗೋಂಥ ತಿಂಡಿ ಪ್ರತಿಯೊಂದು ಮಾಹಿತಿ ನೆಕ್ಸ್ಟ್ ಶ್ರಾವಣದಲ್ಲೂ, ಆಷಾಢ ಶ್ರಾವಣ ಏನೇನು ಹಬ್ಬಗಳು ಬರುತ್ತೋ ಒಳ್ಳೊಳ್ಳೆ ಗೊತ್ತಿರೋಂತಹ ವೀಡಿಯೋಸ್ನ ಹಾಕೋಕ್ಕೆ ನನಗೆ ಪ್ರೋತ್ಸಾಹಿಸಿ, ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಕರೇಜ್ ಕೊಡಿ. ಹೋಗಿ ಬರ್ತೀನಿ ಸ್ನೇಹಿತರೆ. ಹೀಗೆ ಎಷ್ಟು ಸಾಧ್ಯವಾದಷ್ಟು ಒಳ್ಳೊಳ್ಳೆ ವೀಡಿಯೋನ ಹಾಕೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ನೀವು ಪ್ರೋತ್ಸಾಹಿಸಬೇಕಷ್ಟೇ ಸ್ನೇಹಿತರೆ, ಇನ್ನು ಬೇರೆ ಏನು ಕೇಳ್ಕೊಳ್ಳಲ್ಲ ನಾನು. ನಿಮ್ಮ ಆಶೀರ್ವಾದ ಸದಾ ನನ್ನಲ್ಲಿರಲಿ ಅಂತ ನಾನು ಕಣಕಣವಾಗಿ ಕೇಳ್ಕೊತಿದ್ದೀನಿ. ಈ ಕೋರಿಯಂಡರ್ ಬಾತ್ ತುಂಬ ಚೆನ್ನಾಗಿರುತ್ತೆ. ಕೋರಿಯಂಡರ್ ಅವಲಕ್ಕಿ ಬಾತ್ ಅನ್ಬೋದು, ಚಿತ್ರಾನ್ನ ಅನ್ಬೋದು, ಕೊತ್ತಂಬರಿ ಅವಲಕ್ಕಿ ಪಲಾವ್ ಅನ್ಬೋದು. ತುಂಬ ರುಚಿಯಾಗಿರುತ್ತೆ. ದಯವಿಟ್ಟು ನಿಮ್ಮ ಮನೇಲೊಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹೀಗೆ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ರೆಸಿಪಿಯನ್ನು ತರ್ತೀನಿ. ಶ್ರಾವಣ ಮತ್ತು ಕಾರ್ತಿಕದಲ್ಲಿ ಹಬ್ಬಗಳಲ್ಲಿ ಯಾವ ರೀತಿ ಅಡುಗೆ ಮಾಡೋದು ತೋರ್ಸೋಕ್ಕೆ ಬರ್ತಾಯಿದ್ದೀನಿ. ಹೋಗಿ ಬರಲಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.